सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। यारू ನೀನಾರು ಯಾವೂರು ಏನ್ ಹೆಸರು ಬಾಬಾ ಹೊಸ ಗೆಳೆಯ ಮಾಡಿಕೊಂಡ ಪರಿಚಯ ಬಾಬಾ ಬಾಬಾ ಹೊಸ ಗೆಳೆಯ ಮಾಡಿಕೊಂಡ ಪರಿಚಯ
ಕಳೆದ ಕಾಲದಲ್ಲೂ ನಡೆವ ಕಾಲದಲ್ಲೂ ಬರುವ ಕಾಲದಲ್ಲೂ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಇಲ್ಲದ ಜಾತಕ ಬರಕೊಟ್ಟು ಅದಕ್ಕೊಳ್ಳೆ ಶಾಂತಿಯ ಹೇಳ್ಬಿಟ್ಟು ಯಂತರ ಮಂತರ ಮಾಡುತ್ತ ಎಲ್ಲರ ತಂತ್ರದಿಗೆದ್ದು ದಕ್ಷಿಣೆಗಿಟ್ಟಿಸೋ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಯಾರೋ ಅವನ್ಯಾರೋ. ಖಂಡಿಸಿ ವಾದದಿ ನನಗೆಲ್ಲೋ ಎಲ್ಲೋ ಪಂಡಿತರಿನ್ನು ಹುಟ್ಲಿಲ್ಲೋ. ಅಯ್ಯೋ ನಿಜಾನ ಅಬದ್ಧ ಅನಿಸಿ ಅನಿಸಿ ಅಬದ್ಧಾನ ನಿಜ ಅನಿಸಿ ನಿಜ ಅನಿಸಿ ತಿಮ್ಮಿಯ ಬೊಮ್ಮಿಯ ಮಾಡಿ ಬೊಮ್ಮಿಯ ತಿಮ್ಮಿಯ ಮಾಡೋ ಚಾತುರ್ಯದಲ್ಲಿ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಯಾರೋ ಅವನ್ಯಾರೋ. ಕಾಲ ಕೌಶಿಕನ ಮುಂದೆ 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 ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಯಾರೋ ಅವನ್ಯಾರೋ. ಯಾರೋ. ಬಳ್ಳಿಯಲ್ಲಿ ಹೂವ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ. ಬಳ್ಳಿಯಲ್ಲಿ ಹೂವ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ. ಬಳಸಿ ಕುಲುಕಿ ಆಡು ಚೆಂದ ನೋಡೆ ಹೆಣ್ಣೆ ಆಹಾ ಬಳಸಿ ಬಳಸಿ ಬರುವ ದುಂಬಿ ನೋಡೆ ಹೆಣ್ಣೆ. ಬಳುಕಿ ಕುಲುಕಿ ಆಡು ಚೆಂದ ನೋಡೆ ಹೆಣ್ಣೆ ಆಹಾ ಬಳಸಿ ಬಳಸಿ ಬರುವ ದುಂಬಿ ನೋಡೆ ಹೆಣ್ಣೆ. ಬಳ್ಳಿಯಲ್ಲಿ ಹೂವ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ. ಬಳ್ಳಿಯಲ್ಲಿ ಹೂವ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ.
ಬಳ್ಳಿ ಬಳ್ಳಿಯಲ್ಲಿ ಹೂವ ನೋಡೆ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ. ಬಳುಕಿ ಕುಲುಕಿ ಆಡು ಚೆಂದ ನೋಡೆ ಹೆಣ್ಣೆ, ಆಹಾ ಬಳಸಿ ಬಳಸಿ ಬರುವ ದುಂಬಿ ನೋಡೆ ಹೆಣ್ಣೆ. ಬಳುಕಿ ಕುಲುಕಿ ಆಡು ಚೆಂದ ನೋಡೆ ಹೆಣ್ಣೆ, ಆಹಾ ಬಳಸಿ ಬಳಸಿ ಬರುವ ದುಂಬಿ ನೋಡೆ ಹೆಣ್ಣೆ. ಬಳ್ಳಿ ಬಳ್ಳಿಯಲ್ಲಿ ಹೂವ ನೋಡೆ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡೆ ಹೆಣ್ಣೆ. ಏನು ನಿನ್ನದು ಎಂಬುದಿಲ್ಲಿ, ನೀನೆ ಕೋಪ ಸಮಯದಲ್ಲಿ, ಏನು ನಿನ್ನದು ಎಂಬುದಿಲ್ಲಿ. ಏನಾದರೂ ಬಹುದೇ ಹಿತದಾನವು ಬೇಕಾವುದಲ್ಲಿ, ಏನು ನಿನ್ನದು ಎಂಬುದಿಲ್ಲಿ, ನೀನೆ ಕೋಪ ಸಮಯದಲ್ಲಿ, ಏನು ನಿನ್ನದು ಎಂಬುದಿಲ್ಲಿ. ನೆನೆದು ಪಂಢರಿನಾಥನವನು, ನೆನೆದು ಪಂಢರಿನಾಥನವನು, ಮನವ ಚಲಿತ ಗೊಡದಿರುವನು, ಜನುಮ ಮರಣದ ಪಾಶವನ್ನು ಕ್ಷಣದೊಳು ಛೇದಿಪುದು ನೀನು. ಹೋಗು ಮನುಜ, ಹೋಗು ಮನುಜ, ಹೋಗು ಮನುಜ. ಪಾಂಡುರಂಗ 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 ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ. ನಮಃ ಕುಂಡಲೀಕ ವರದ ಪಾಂಡುರಂಗ ಹರಿ ವಿಠಲ. ಏನು ನಿನ್ನದು ಎಂಬುದಿಲ್ಲಿ, ನೀನೆ ಕೋಪ ಸಮಯದಲ್ಲಿ, ಏನು ನಿನ್ನದು ಎಂಬುದಿಲ್ಲಿ. ಏನಾದರೂ ಬಹುದೇ ಹಿತದಾನವು ಬೇಕಾವುದಲ್ಲಿ, ಏನು ನಿನ್ನದು ಎಂಬುದಿಲ್ಲಿ, ನೀನೆ ಕೋಪ ಸಮಯದಲ್ಲಿ, ಏನು ನಿನ್ನದು ಎಂಬುದಿಲ್ಲಿ.
ನಾನು ಮನವ ಚಲಿತ ಗೊಡದಿರುವನು ಜನುಮ ಮರಣದ ಪಾಶವನ್ನು ಕ್ಷಣದೊಳು ಛೇದಿಪುದು ನೀನು ಹೋಗು ಮನುಜ ಹೋಗು ಮನುಜ ಹೋಗು ಮನುಜ ಪಾಂಡುರಂಗ 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 ಜಯ ಜಯ ವಿಠಲ 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 ನಮಃ ಕುಂಡಲೀಕ ವರದ ಪಾಂಡುರಂಗ ಹರಿ ವಿಠಲ. ಹರಿಯೋ ನೀರು ಕುಲ ನೋಡಿ ಹರಿಯುತ್ತ, ಬೀಳೋ ಬೆಳಕು ಕುಲ ನೋಡಿ ಬಿಡುತ್ತ. ಪ್ರಕೃತಿ ದೃಷ್ಟಿಲಿ, ದೇವರ ಸೃಷ್ಟಿಲಿ ಎಲ್ಲ ಒಂದೇ. ಮಿಕ್ಕದ್ದೆಲ್ಲ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋ ಕಲ್ಪನೆ ಇದೆಲ್ಲ. ಮುಚ್ಚುಬಾಯಾಧಿಕ ಪ್ರಸಂಗಿ, ನಮ್ಮ ಘನತೆಗೆ ವಿರುದ್ಧವಾಗಿ ಈ ಕಾರ್ಯ ಮಾಡಿದ್ದಕ್ಕೆ ಶಿಕ್ಷೆ ಏನು ಗೊತ್ತೇ? ಅವ್ರು ತಪ್ಪು ಮಾಡ್ಲಿಲ್ಲ, ಅವ್ರು ತಪ್ಪು ಮಾಡ್ಲಿಲ್ಲ. ತಪ್ಪು ಮಾಡಿದವಳು ನಾನು, ಶಿಕ್ಷೆ ನನಗೇ ಕೊಡ್ಬೇಕು. ಇಲ್ಲ ಅಪ್ಪಾಜಿ, ನಾನು ಯುವರಾಜನ ಹಾಗೆ ಅವಳ ಕಣ್ಣು ಕಾಣಿಸ್ಕೊಂಡಿದ್ರೆ ಆಕೆ ನನ್ನ ಸಮೀಪಕ್ಕೆ ಬರೋ ಧೈರ್ಯ ಮಾಡ್ತಾ ಇರ್ಲಿಲ್ಲ. ಸಾಮಾನ್ಯ ಸಿಪಾಯಿ ಹಾಗೆ ವೇಷ ಮರೆಸ್ಕೊಂಡು ಹೋಗಿ ಅವಳ ಸ್ನೇಹ ಸಂಪಾದನೆ ಮಾಡಿದವನು ನಾನು. ಇದ್ರಲ್ಲಿ ಆಕೆದೇನು ತಪ್ಪಿಲ್ಲ. ಸುಳ್ಳು, ನಾನು ಮೊದಲು ಮನಸ್ಸೋತಿದ್ದು, ಶಿಕ್ಷೆ ನನಗೇ ಕೊಡ್ಬೇಕು. ಇಲ್ಲ, ಮನಸ್ಸೋತವ್ ನಾನು ಮನಸ್ಸೋತಿದ್ದೀನಿ. ನಾನು 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 ಇದು ಇಬ್ರು ಸೇರಿ ಮಾಡಿರೋ ತಪ್ಪು. ಶಿಕ್ಷೆಗೆ ಇಬ್ಬರು ಅರ್ಹರು. ಮಂತ್ರಿಗಳೇ, ಯುವರಾಜನ ಮಂದಿರದ ಸುತ್ತ ಬಲವಾದ ಕಾವಲು ಹಾಕಿ ಎಳ್ಕೊಂಡು ಹೋಗಿ. ಅಪ್ಪಣೆ ಪ್ರಭು. ನೀನಿನ್ನೂ ಬಿಡ್ಲಿಲ್ವೋ ಇವಳ ಹಂಬಲ? ಹಂಬಲ ಅದು ಬಿಡೋದು ನನ್ನ ಸಾವಿನ ಜೊತೆಯಲ್ಲಿ. ಅಪ್ಪಾಜಿ, ದೇಹನ ಬಿಟ್ಟು ಜೀವ ಇರಬಹುದು, ಜೀವನ್ ಬಿಟ್ಟು ದೇಹ ಇರೋಕ್ಕಾಗತ್ತೆ ಅಂದ ಮೇಲೆ ಅವಳ ನನ್ನ ಸಂಬಂಧ ಎಂಥದ್ದು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಓಹೋ, ಅದನ್ನು ತೆಗೆದು ಹೊರಗಡೆ ಬಿಸಾಕಿ. ಅಪ್ಪಾಜಿ, ನಾನು ಬರೆದ ಭಾವಚಿತ್ರನ ಹೊರಗಡೆ ಬಿಸಾಕಿದ್ರೆ ನನ್ನ ಮನಸ್ಸಿನಲ್ಲಿ ಹಚ್ಚಾಗಿದೆಯಲ್ಲ ಅವಳ ಚಿತ್ರ, ಅದನ್ನ ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ನಾಳೆಯಿಂದ ಗಂಗಾ ಬೇರೊಬ್ಬನ ಹೆಂಡತಿ. ಅವಳನ್ನು ನೀನು ನೆನೆಸ್ಕೊಳ್ಳೋದು ಪಾಪ. ಒಂದಾಗಿದ್ದೆರಡು ಮನಸ್ಸನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆಯಲ್ಲ, ಅದೆಲ್ಲ ಅದಕ್ಕಿಂತ ದೊಡ್ಡ ಪಾಪ. ಮಹಾಪ್ರಭು, ಏನು ಯುವರಾಜರು ತಪ್ಪಿಸ್ಕೊಂಡು ಹೋಗಿದ್ದಾರೆ? ರಾಜ, ನನ್ನ ಬಿಟ್ಟು ಹೋಗಬೇಡ, ನನ್ನ ಮನಸ್ಸನ್ನು ನೋಯಿಸಬೇಡ. ನಿನ್ನ ತಂದೆಯಾದ ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ, ಹಿಂದಕ್ಕೆ ಬಂದು ಬಿಡು. ರಾಜ, ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ತಂದೆಯನ್ನು ದೂರ ಮಾಡಿ ಹೋಗೋದು ಧರ್ಮ ಅಲ್ಲ. ನಂಬದ ಹೆಣ್ಣನ್ನ ನಡುವಿನಲ್ಲಿ ಕೈ ಬಿಡು ಅಂತ ಹೇಳೋದು ನಮ್ಮ ತಂದೆಯಾಗಿರೋ ನಿಮಗೂ ಧರ್ಮ ಅಲ್ಲ ಅಪ್ಪಾಜಿ. ಹಾಗಾದ್ರೆ ನೀನು ಬರೋದಿಲ್ಲ? ಕ್ಷಮಿಸಿ ಅಪ್ಪಾಜಿ. ರಾಜ, ಮಗನ ಮಮತೆ ತೊರೆದು ನಾನೇ ನಿನ್ನ ಕೈ ಹಾರಿಸ್ಬಿಡ್ಬೇಕಾಗುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕೋ ಹಾಗಿದ್ರೆ ಹಾಗೆ ಮಾಡಿ ಅಪ್ಪಾಜಿ, ಹಾಗೆ ಮಾಡಿ. ಬೇಡ ರಾಜ, ಬೇಡ. ಹಠ ಮಾಡಿ ನನ್ನ ರೋಷಾನಿಕೆ ಅಳಿಸಬೇಡ, ಬಂದು ಬಿಡು. ಆಗ ಅವರಿಬ್ಬರು ನೀರಿನ ಪಾಲಾಗಿ ಹೋಗ್ಬಿಟ್ರು. ಈ ಕಡೆ ಮಹಾರಾಜರು ಕೂಡ ಬದುಕಿದ್ದು ಸತ್ತ ಹಾಗಾಗಿ ಹೋಗ್ಬಿಟ್ರು. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಪುತ್ರ ಶೋಕ ಸುಮ್ಮನೆ ಬಿಡುತ್ತೆ. ಮಹಾರಾಜರು ಕೂಡ ಆ ಪುತ್ರನ ಶೋಕದಿಂದಲೇ ಕೊರಗಿ ಕೊರಗಿ ಒಂದ್ ದಿವಸ ಶಿವನ ಪಾದ ಸೇರ್ಬಿಟ್ರು. ಇದೇ ಅಪ್ಪ ಈ ಅರಮನೆ ದುರಂತದ ಕಥೆ. ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದು ಹಾಗೇ ಆಗ್ಬೇಕು. ಹೊಸ ನೀರು ಬರ್ತಾ ಇರ್ಬೇಕು, ಹಳೆ ನೀರು ಹೊರಟೋಗ್ತಿರ್ಬೇಕು. ಗಂಗಾ, ಗಂಗಾ, ಕೇಳಿದ್ಯಾ ಕೇಳಿದ್ಯಾ?
ಈಗಲಾದ್ರೂ ನನ್ನ ಮಾತನ್ನ ನಂಬಿಕೆ ಬಂತಿ ನಿನಗೆ? ಹೇಳು ಗಂಗಾ, ನಂಬಿಕೆ ಬಂತಲ್ಲ? ಗೀತಾ, ಗೀತಾ, ಓ ಇಲ್ಲಿದ್ಯಾ? ನೀ ಹೇಳಿದಾಗೆ ಇಂಗ್ಲಿಷ್ ಕನ್ನಡ 2 ಭಾಷೆಯಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಟ್ಟೆ ನೋಡು. ಈಗಲೇ ಅದಕ್ಕೆ ಏನು ಅವಸರ ಅಂಕಲ್? ಇನ್ನು ಒಂದೇ ತಿಂಗಳು ಮದುವೆ ಇರೋದು, ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ವೆ. ಬೇಡ ಅಂಕಲ್, ದಯವಿಟ್ಟು ಈಗಲೇ ಯಾರಿಗೂ ಕೊಡೋದು ಬೇಡ. ಯಾಕೆ? ನನ್ನ ಮನ್ಸಾಕು ಸರಿಯಾಗಿಲ್ಲ ಅಂಕಲ್. ಸರಿಯಾಗಿಲ್ಲ ಅಂತಂದ್ರೆ ಹೇಗಮ್ಮ? ಸರಿ ಮಾಡ್ಕೋಬೇಕು. ನಿನ್ ಕೇಳ್ತಾನೆ ಎಲ್ಲ ಏರ್ಪಾಡು ಮಾಡ್ಕೊಂಡಿರೋದು. ಓಹೋ, ಮೂರ್ತಿ ನಿನ್ಗೆ ಇಷ್ಟ ಇರೋದ್ರೆ ಫ್ರಾಂಕ್ ಆಗಿ ಹೇಳ್ಬಿಡು, ಪರವಾಗಿಲ್ಲ. ಸುಮ್ನೆ ಮೂರ್ತಿ ಮೇಲೆ ಯಾಕೆ ಹೇಳಿ? ಮದುವೆ ಡೇಟ್ನ ಪೋಸ್ಟ್ಪೋನ್ ಮಾಡಿ ಹಿಂದೆ ಅಷ್ಟೇ. ಅದು ಮಾತ್ರ ಸಾಧ್ಯವಿಲ್ಲ. ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು, ಪೋಸ್ಟ್ಪೋನ್ ಮಾಡಕ್ ಸಾಧ್ಯ ಇಲ್ಲ ಕಣಮ್ಮ. ಕಡ್ಡಿ 2 ತುಂಡು ಮಾಡಿದಾಗ ನೀನ್ ತೀರ್ಮಾನ ಹೇಳ್ಬಿಡಮ್ಮ. ಅರ್ಥವಿಲ್ಲದೆ ಮದುವೆನ ಮುಂದುವರಿಸದೆ ಹೈವದ ನಾವು ಮನೇಲಿ ಏನ್ ತಿಳ್ಕೊಳ್ಳಲ್ಲ. ಮೂರ್ತಿ ತಾನೇ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಮೂರ್ತಿನ ಬೇಡ ಅನ್ನೋ ಕಾರಣ ಹೇಳೋ, ಒಪ್ಕೋತೀನಿ. ನಂಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಕಲ್. ನಂಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮಿಸ್ಟರ್ ರಾಜ, ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ಯಾಕೆ ನಮ್ಮನ್ನ ಹಿಂಸೆ ಮಾಡ್ತಿದ್ದೀರಾ? ಯಾವ ಕಾರಣಕ್ಕೋಸ್ಕರ ನಮ್ ದಾರಿ ಗಡ್ಡ ಬರ್ತಿದ್ದೀರಾ? ನಾನ್ ನಿಮ್ಮನ್ನ ಹಿಂಸೆ ಮಾಡ್ತಿದ್ದೀನ? ನಾನ್ ನಿಮ್ ದಾರಿ ಗಡ್ಡ ಬರ್ತಿದ್ದೀನ? ನಿಮ್ ಮಾತು ನನಗೆ ಅರ್ಥ ಆಗ್ತಿಲ್ಲ. ಹಾಗಲ್ಲ ಮಿಸ್ಟರ್ ರಾಜ, ನಮ್ಮನ್ನ ಅಂದ್ರೆ ನಾನು ಗೀತಾ, ನಮ್ಮಿಬ್ಬರ ಪವಿತ್ರ ಪ್ರೇಮದ ಮಧ್ಯೆ ಬಿರುಗಾಳಿ ನುಗ್ಗಿದಾಗ ನುಗ್ಗಿ ಕ್ರಾಂತಿ ಎಬ್ಬಿಸ್ತಿದ್ದೀರಾ ನೀವು. ಅದೋ ವಿಷಯ. ಅದನ್ನ ಹೇಳೋದಕ್ಕೆ ಇಷ್ಟು ಸುತ್ತಿ ಬಳಸಿ ಬರ್ತಾ ಇದ್ದೀರಾ? ಮಿಸ್ಟರ್ ಮೂರ್ತಿ, ನಾನು ಗಂಗಾ ಜನ್ಮ ಜನ್ಮಾಂತರಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀನಿ. ನಮ್ಮಿಬ್ಬರ ಅನುರಾಗ ಕಡ್ಡ ಬರ್ತಾ ಇರೋರು ನೀವು. ಈ ಜನ್ಮ ಜನ್ಮಾಂತರದ ಸುಳ್ಳು ಕತೆ ನಾನ್ ನಂಬೋದಿಲ್ಲ ರೀ. ಅದರಿಂದ ನನ್ಗೇನು ನಷ್ಟ ಇಲ್ಲ ರೀ. ನನಗ್ ನಷ್ಟ ಇದೆ ರೀ. ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ಯಾಕೆ? ನಾನ್ಯಾಕ್ರಿ ನಿಮ್ ಮಾತು ಕೇಳ್ಬೇಕು? ನಾನ್ ನಿಮ್ ಸ್ನೇಹಿತ ಅಂತ. ನಾನ್ ಏನ್ರಿ ನಿಮಗ್ ದ್ರೋಹ ಮಾಡ್ದೆ? ನಿಮ್ ಮಂತ್ರಾತ್ಮನ್ ಕೇಳಿ ಹೇಳುತ್ತೆ. ಹಾಗಾದ್ರೆ ನೀವಿನ್ ಗೀತನ್ನು ಮರೆಯೋದಿಲ್ಲ? ಆಡಿದ ಮಾತನ್ನ, ಮಾಡಿದ ಸಂಬಂಧನ ಮರೆಯೋದಕ್ಕೆ ನಾನು ನೀವಲ್ಲ. ನಾನು ಹುಟ್ಟಿರೋದೇ ಅವಳಿಗೋಸ್ಕರ, ಅವಳು ಹುಟ್ಟಿರೋದೇ ನನಗೋಸ್ಕರ. ನನಗೂ ಅವಳಿಗೂ ಮದುವೆ ಅಂತ ಲಗ್ನ ಪತ್ರಿಕೆ ಆಗ್ಲೇ ಪ್ರಿಂಟ್ ಆಗಿದೆ. ನಿಮ್ಮ ಅವಳ ಮದುವೆ ಬರೀ ಪತ್ರಿಕೆ ಲಚ್ಚಾಗಿದೆ ಅಷ್ಟೇ. ನನ್ನ ಅವಳ ಮದುವೆ ಸ್ವರ್ಗದಲ್ಲಿ ನಿರ್ಧಾರವಾಗಿದೆ. ಯು ಮಸ್ಟ್ ನೋ ಮೈ ಮ್ಯಾರೇಜ್ ಇಸ್ ಆಲ್ರೆಡಿ ಡಿಸೈಡೆಡ್ ಇನ್ ಹೆವೆನ್. ಅರ್ಧರಾತ್ರಿಲಿ ಹೀಗ್ ಕಳ್ತನದಲ್ಲಿ ಮನೆ ನುಗ್ಗಕ್ಕೆ ನಾಚಿಕೆ ಆಗಲ್ಲ? ನಾಚಿಕೆ ಆಗ್ಬೇಕಾದ್ ನನಗಲ್ಲ, ನಿನಗೆ. ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಾಂತರದ್ದು ಅನ್ನೋ ಸತ್ಯನ ಪ್ರಮಾಣ ಮಾಡಿ ತೋರಿಸಿದ ಮೇಲೂ ಅದನ್ನ ನಂಬದೆ ಇನ್ನು ಆ ಮೂರ್ತಿನೇ ಮದುವೆ ಆಗ್ಬೇಕು ಅಂತ ಇದೆಯಲ್ಲ, ಇದು ನ್ಯಾಯನ? ಒಳ್ಳೆ ನಡ್ತೇನ? ನ್ಯಾಯ ನಡತೆಗಳ ಬಗ್ಗೆ ನಿಮ್ಮ ಉಪದೇಶ ನನಗೇನು ಬೇಕಾಗಿಲ್ಲ. ನೀವೇನ್ ಹೇಳಿದ್ರು ನಾನು ನಂಬಲ್ಲ. ನಿನಗೆ ನಂಬಿಕೆ ಬರೋವರೆಗೂ ನಾನೇನ್ ಬಿಡೋದಿಲ್ಲ. ರಾಜ ರಾಜ, ನನ್ ಯಾಕೆ ಹೀಗ್ ಕಾಡ್ತೀರಾ? ನನ್ ಮನಃಶಾಂತಿನ ಯಾಕೆ ಕೆಡಿಸ್ತೀರಿ? ನಿನ್ನ ಮನಃಶಾಂತಿನ ಕೆಡಿಸೋದಕ್ಕೋಸ್ಕರ ನಾನಿಲ್ಲಿ ಬರ್ಲಿಲ್ಲ ಗಂಗಾ. ನಿನ್ನ ಜೀವನದಲ್ಲಿ ಶಾಂತಿನ, ನೆಮ್ಮದಿನ ಉಳಿಸೋದಕ್ಕೋಸ್ಕರ ಬಂದಿದ್ದೀನಿ. ಶಾಂತಿನ ಉಳಿಸೋರು ಬರೋ ಸಮಯನ ಇದು? ನೆಮ್ಮದಿ ತರ ನಡ್ಕೊಳ್ಳೋ ರೀತಿನ ಇದು? ನನ್ನ ನಡತಲ್ಲಿ ಏನ್ ತಪ್ಕೊಂಡು ಬಂತು ನಿನಗೆ? ಅಸಭ್ಯವಾಗಿ ಏನಾದ್ರೂ ಮಾತಾಡಿದ್ನಾ? ಅಗೌರವವಾಗಿ ನಡ್ಕೊಂಡಿದ್ದೀನಾ? ಇಲ್ಲ, ತಿಳಿಯಾಗಿದ್ದ ಹೆಣ್ಣಿನ ಮನಸ್ಸಿನ ಕದಡಿ ಅಲ್ಲ ಕಲ್ಲೋಲ ಮಾಡಿದ್ದೀರಾ. ಅಲ್ಲ, ನಿನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ಕತ್ತಲನ್ನ ಕಳೆದು ಸತ್ಯದ ಬೆಳಕನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ನೀವು ತೋರಿಸೋ ಬೆಳಕಿನ ಅವಶ್ಯಕತೆ ನನಗಿಲ್ಲ. ನಿನಗಿಲ್ದೇ ಇರಬಹುದು, ಆದ್ರೆ ನಿನ್ನ ಅವಶ್ಯಕತೆ ನನಗಿದೆ. ಅಯ್ಯೋ ಅಯ್ಯೋ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ಮೊದಲಿನಿಂದ ಹೋಗ್ತೀರಾ ನೀವು? ಹೋಗೋದಕ್ಕಲ್ಲ ನಾನಿಲ್ಲಿ ಬಂದಿರೋದು. ಪ್ಲೀಸ್ ಪ್ಲೀಸ್, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ಹೋಗೋದಿಲ್ಲ, ಹೋಗೋದಿಲ್ಲ. ಹೋಗಲ್ಲ? ಸುಡ್ತೀಯ ಗಂಗಾ, ಸುಡ್ತೀಯ? ತಗೋ ತಗೋ ಗಂಗಾ, ತಗೋ, ಸುಡು ಸುಡು ಗಂಗಾ. ಹಗಲು ರಾತ್ರಿ ನಿನ್ನ ರೂಪ, ನಿನ್ನ ಧ್ಯಾನ, ನಿನ್ನ ಚಿಂತನೆ ತುಂಬಿಕೊಂಡ್ರೆ ಈ ಹೃದಯನ ಒಡೆದು ಚೂರ್ ಚೂರ್ ಮಾಡ್ಬಿಡು.
ನನ್ನ ಬದುಕಿನಲ್ಲಂತೂ ನೆಮ್ಮದಿ ಕೊಡಕ್ ಆಗೋದಿಲ್ಲ ನಿನಗೆ. ನನ್ನ ಸಾವನಲ್ಲಾದ್ರೂ ಶಾಂತಿ ಕೊಡು, ಸಾವನಲ್ಲಾದ್ರೂ ಶಾಂತಿ ಕೊಡು. ಸುಡು ಸುಡು. ನಿಮಗೆ ಶಾಂತಿ ಕೊಡು ಶಕ್ತಿ ನನಗಿಲ್ಲ ರಾಜ. ಪ್ಲೀಸ್ ಹೊರಟೋಗಿ, ಕಾಡ್ಬೇಡಿ, ಕೊಲ್ಬೇಡಿ, ದಯವಿಟ್ಟು ಹೊರಟೋಗಿ ರಾಜ, ದಯವಿಟ್ಟು ಹೊರಟೋಗಿ. ಹೋಗ್ತೀನಿ. ಇದೇ ನಿನ್ನ ಆಸೆ ಆಗಿದ್ರೆ ಹೊಟ್ಟು ಹೋಗ್ತೀನಿ. ಇನ್ಯಾವತ್ತೂ ನಿನ್ನ ಕಣ್ಣಿಗೆ ಬೀಳದೇ ಇರೋ ಜಾಗಕ್ಕೆ ಹೋಗ್ತೀನಿ. ಆದ್ರೂ ಒಂದು ಮಾತು, ಸಾವನಲ್ಲೋ ಬದುಕಿನಲ್ಲೋ ಎಲ್ಲಿ ನೀನಿದ್ರೆ ಅಲ್ಲಿ ನಾನಿರ್ತೀನಿ. ನಿನ್ನ ಉಸಿರಿನಲ್ಲಿ ಉಸಿರಾಗಿ ಬೆರೆತು ಹೋಗ್ತೀನಿ. ಕೋಟಿ ಕೋಟಿ ಜನ್ಮಗಳೆತ್ತಿದ್ರು ನೀನ್ ನನ್ನನ್ನು ಮರೆಯೋ ಹಾಗಿಲ್ಲ, ನಾನು ನಿನ್ನನ್ನು ಮರೆಯೋ ಹಾಗಿಲ್ಲ. ಇದು ಸತ್ಯ, ಸತ್ಯ. ಏನಾಯ್ತು ರಮ್ಮ? ಯಾಕೆ ಕೂತ್ಕೊಂಡೆ? ರಾಜ, ರಾಜನ ನೀವು ಇಲ್ಲಿ? ರಾಜ ಪುನಃ ಕನಸು ಬಿಟ್ಟ? ಏನಮ್ಮ ಇದು? ಯಾವನೋ ಹೇಳಿದ ಕಥೆ ಕೇಳ್ಕೊಂಡು ಸುಮ್ಮನೆ ಮನಸ್ಸನ್ನು ಕೆಡಿಸ್ಕೊತಾನೆ ಇದಿ. ಅದನ್ನೆಲ್ಲ ಮರ್ತು ಬಿಡ್ಬೇಕಮ್ಮ, ಮರ್ತು ಬಿಡ್ಬೇಕು. ಅಂಕಲ್, ನಂಗೆ ಯಾಕೋ ಭಯವಾಗುತ್ತೆ. ಯಾಕಮ್ಮ ಭಯ? ನಾನಿರ್ಬೇಕಾದ್ರೆ ನಿನಗೆ ಯಾಕೆ ಭಯ? ನೆಮ್ಮದಿಯಾಗಿ ನಿದ್ದೆ ಮಾಡು, ಮಲ್ಕೊ ಮಲ್ಕೊ. ಗೀತಾ, ಒಂದ್ 15 ದಿವಸ ನೀನ್ ಮರ್ಕೆರಾದಲ್ಲಿದ್ರೆ ಮನಸ್ಸು ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ. ಹೌದಮ್ಮ, ಸ್ಥಳ ಬದಲಾವಣೆಯಿಂದ ನಿನ್ನ ಮನಸ್ಸಿಗೆ ಒಂದು ತರಹ ರಿಲೀಫ್ ಸಿಗುತ್ತೆ. ಅದು ಅಲ್ಲದೆ ಇಲ್ಲಿ ನಿನಗೆ ಕಾಣಿಸ್ತಿರೋ ರಾಜ ಅಲ್ಲಿವರೆಗೂ ಖಂಡಿತ ಬರೋದಿಲ್ಲ. ಹೌದು, ಆ ಹೊಸ ಜಾಗದಲ್ಲಿ ಕೆಲವಾರು ದಿವಸ ಜಾಲಿಯಾಗಿ ಓಡಾಡ್ಕೊಂಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ವರೀಸೆಲ್ಲ ಮರೆತು. ಆಮೇಲೆ ಮದುವೆ ಮಾಡ್ಕೊಂಡ್ಬಿಡ್ಬಹುದು. ಗೀತಾ, ನಾನೇನ್ ಹೇಳಿದ್ರು ನೀನು ಒಳ್ಳೇದಕ್ಕೆ ಹೂನಮ್ಮ. ಸರಿ, ವೆರಿ ಗುಡ್, ಗೆಟ್ ರೆಡಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಗಂಗಾ, ನನಗೆ ಗೊತ್ತು ಗಂಗಾ, ನೀನ್ ಇಲ್ಲಿ ಬಂದೇ ಬರ್ತೀಯ ಅಂತ. ಯಾಕೆ ಗಂಗಾ ಹಾಗೆ ನೋಡ್ತಾ ಇದ್ದೀಯ? ನೀವು ಮನುಷ್ಯನೋ ಇಲ್ಲ ಪಿಶಾಚಿನೋ ಅಂತ. ಯಾಕೆ ನಿನ್ ಕಣ್ಣಿಗೆ ಅಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದೀನ ನಾನು? ನಿಮ್ ವರ್ತನೆ ನನಗಷ್ಟು ಭಯ ಹುಟ್ಟಿಸ್ತಾ ಇದೆ. ನಾನಿಲ್ಲಿ ಬರ್ತೀನಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಹೂವಿಗೆ ಅರಳು ಅಂತ ಯಾರು ಹೇಳ್ತಾರೋ, ನದಿಗೆ ಹರಿ ಅಂತ ಯಾರು ತಿಳಿಸ್ತಾರೋ, ಗಾಳಿಗೆ ಬೀಸು ಅಂತ ಯಾರು ಆಜ್ಞೆ ಮಾಡ್ತಾರೋ ಅವರೇ. ಗಂಗಾ, ಪ್ರೇಮಿಗಳು ಅವರವರ ಹೃದಯದ ಮಾತನ್ನು ಕೇಳ್ತಾರೆ ಹೊರತು ಬೇರೆ ಯಾರ ಆಜ್ಞೆಗೂ ಸಿಕ್ಕೋದಿಲ್ಲ. ನೀವ್ ಈ ರೀತಿ ನನ್ನನ್ನು ಹಿಂಬಾಲಿಸೋದ್ರಿಂದ ನಿಮ್ಗೇನ್ ಪ್ರಯೋಜನ? ಕಣ್ತುಂಬ ನೋಡಬಹುದು, ಮನಸಾರ ಮಾತಾಡಿಸಬಹುದು, ಅಷ್ಟೇ ಪ್ರಯೋಜನ. ನೀವು ನೀವು ನನ್ನ ಹಿಂಸೆ ಮಾಡ್ತಾ ಇದ್ದೀರಾ. ಇಲ್ಲ ಗಂಗಾ, ನಿನಗೆ ಹಿಂಸೆ ಕೊಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ. ಹಗಲು ರಾತ್ರಿ ನಾನು ಬಯಸೋದು ನಿನ್ನ ಸುಖನ, ನಿನ್ನ ಸಂತೋಷನ. ಸುಖ ಬಯಸೋರು ಮಾಡೋ ಕೆಲ್ಸನ ಇದು? ತಿಳಿಯಾಗಿರೋ ಮನಸ್ಸಲ್ಲಿ ನುಗ್ಗಿ ಅಲ್ಲ ಕಲ್ಲೆಲ್ಲ ಮಾಡ್ತಾ ಇದ್ದೀರಾ. ಮರಿಬೇಕು ಅಂತ ಮಾಡ್ತಿರೋ ಪ್ರಯತ್ನನ ಮುರಿದು ನನ್ನ ಮನಃಶಾಂತಿನ ಹಾಳು ಮಾಡ್ತಿದ್ದೀರಾ. ಹಾಗಾದ್ರೆ ನಿನ್ನ ಮನಸ್ಸು ತುಂಬಾ ನಾನು ತುಂಬಿಕೊಂಡಿದ್ದೀನಿ ಅಂತ ಆಯ್ತು. ಅಷ್ಟು ಸಾಕು ಗಂಗಾ. ನಾನು ಹೇಳಿದ್ನಲ್ಲ, ಇವನೇ ಆ ರಾಜ. ಇವನಿರೋವರೆಗೂ ಗೀತೆಗೆ ಮನಃಶಾಂತಿ ಇಲ್ಲ. ನನ್ನ ಆಸೆನೂ ನೆರವೇರೋ ಹಾಗಿಲ್ಲ. ರಾಜ? ಯಾವ ರಾಜ ಇವನು? ನಾಳೆ ಬೆಳಗ್ಗೆ ಒಳಗೆ ಈ ರಾಜನ ಹೆಣ ಎಸ್ಟೇಟ್ ಮೂಲೆ ಒಳಗಿರೋ ಹಳ್ಳದಲ್ಲಿ ಬಿದ್ದಿರುತ್ತೆ. ಅಷ್ಟು ಮಾಡಿದ್ರೆ ಸಾಕು. ನೀವ ಇಂಥ ಕೊಲೆಗಡೆ ಕೆಲಸ ಕೈ ಹಾಕ್ತಿರೋದು? ಇದೆಲ್ಲ ನಿಮ್ಮೊಳ್ಳದಕ್ಕೋಸ್ಕರ ಗೀತಾ. ಚಿಚಿ, ನೀವಿಂತ ಅನಾಗರಿಕರು ಅಲ್ಪರು ಅಂತ ಗೊತ್ತಿದ್ದಿದ್ರೆ ಖಂಡಿತ ನನ್ನ ಸ್ನೇಹ ಮಾಡ್ತಿರ್ಲಿಲ್ಲ. ಗೀತಾ, ನಿಮ್ ಕೈ ಹಿಡಿಯೋ ಗಂಡನೇ ನೀವು ಅನಾಗರಿಕ ಅಂತೀರಾ? ಅನಾಗರಿಕರು ಅಲ್ದೇ ಇದ್ದಿದ್ರೆ ಇಂಥ ಲೋಫರ್ಗಳ ಸ್ನೇಹನ ಮಾಡ್ತಿದ್ರಿ. ಯಾರನ್ನೇ ಲೋಫರ್ ಅನ್ನೋದು? ನಿನ್ನೆ ಮೂರ್ತಿ ಮೊದ್ಲಿ ದಾಂಡಿಗೆ ನಾಚಕ್ ತಳ್ಳಿ. ನನ್ನನ್ನು ತಳ್ಳೋ ಧೈರ್ಯ ಯಾವನಿಗಿದೆ? ಇವನು ಮಡಿಕೇರಿ ಹುಲಿ. ಹಾಗೋ, ಇರಿ ಇರಿ, ಅಂಕಲ್ ಈಗ್ಲೇ ಫೋನ್ ಮಾಡಿ ನಿಮ್ಮಿಬ್ರಿಗೂ ಸರಿಯಾಗಿ ಮಾಡಿಸ್ತೀನಿ.
ಏಯ್ ಬಿಡು. You, how dare you to touch me? You rascal! ಬಿಡು. ಅಮ್ಮ. ಮೂರ್ತಿ. ಅಮ್ಮ. ಅಯ್ಯೋ. ಡ್ಯಾನಿ ಅಯ್ಯೋ ಮೂರ್ತಿ. ಮೂರ್ತಿ. ಡ್ಯಾನಿ ಎಂತ ಕೆಲಸ ಮಾಡ್ಬಿಟ್ಟೆ ಡ್ಯಾನಿ? ಈಗ ಅವ್ರ ಅಂಕಲ್ ಗೊತ್ತಾದ್ರೆ ನಾವಿಬ್ರು ಕಮ್ಮಿ ಅನ್ಸ್ಬೇಕಾಗತ್ತೆ ಗೊತ್ತಾ? ಇವನು ಮಡಿಕೇರಿ ಹುಲಿ ಇರ್ಬಹುದು, ಆದ್ರೆ ನನ್ ಗತಿ ಹೇಳ್ತೀನಿ ಬಾ. ಹೆದರ್ಕೋಬೇಡ, ಹೆದರ್ಕೋಬೇಡ. ನಿನಗೆ ಯಾವ ಅಪಾಯವೂ ಆಗ್ಕೂಡ್ದು ಅಂತಾನೆ ನೆರಳು ಹಾಗೆ ನಿನ್ನ ಹಿಂದೆನೆ ನಾನು ಬರ್ತಾ ಇದ್ದೀನಿ. ಹೆದರ್ಕೋಬೇಡ. ಮೂರ್ತಿ ನಿಮ್ಮನ್ನು ಕೊಲ್ಲಿಸ್ಬೇಕು ಅಂತ ಏರ್ಪಾಡು ಮಾಡ್ತಿದ್ದಾನೆ. ಬನ್ನಿ ಮೊದಲಿನಿಂದ ತಪ್ಪಿಸ್ಕೊಂಡೋಗೋಣ. ಬನ್ನಿ ರಾಜಾ. ನನ್ನನ್ನ ಕೊಲಿಸ್ಬೇಕು ಅಂತ? ಹೌದಾ? ಹಾಗೆಲ್ಲ ಯಾರು ಏನು ಮಾಡಕ್ ಆಗೋದಿಲ್ಲ ನನ್ನ. ನಡಿ ಹೋಗ. ಗೌರಿ, ಇವತ್ತಿವರು ಈ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ. ಅತಿಥಿ ಸತ್ಕಾರ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿನಗೆ ಹೇಳ್ಕೊಡ್ಬೇಕಾ? ಯಾಕೆ ಹಾಗೆ ಆಶ್ಚರ್ಯವಾಗಿ ನೋಡ್ತಾ ಇದ್ದೀಯಾ? ಇವಳು ನನ್ನ ತಂಗಿ. ಈ ಮಗು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದಾನಲ್ಲ ಮೂರ್ತಿ, ಅವನು ಇವಳು ಕೊಟ್ಟಿರೋ ಕಾಣಿಕೆ. ಮೂರ್ತಿನಾ? ಹೌದು, ಮೂರ್ತಿನೇ. ಈ ವಿಷಯ ನಿಮ್ಗೆ ತಿಳಿಸೋ ಅವಕಾಶಕ್ಕೋಸ್ಕರನೇ ಈ ದಿವಸಕ್ಕಾಗಿ ನಾನು ಕಾಯ್ತಾ ಇದ್ದೆ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ನನ್ನ ತಂಗಿನ ಕಾಲೇಜಲ್ಲಿ ಓದಿಸ್ತಾ ಇದ್ದೆ. ಹೇಗೋ ಏನೋ ಇವಳಿಗೂ ಮೂರ್ತಿಗೂ ಪರಿಚಯ ಬೆಳೀತಂತೆ. ಪರಿಚಯದಿಂದ ಸ್ನೇಹ, ಸ್ನೇಹದಿಂದ ಸಲಿಗೆ, ಸಲಿಗೆಯಿಂದ ಪ್ರೀತಿ. ಹೀಗಾಗಿ ಇಬ್ರು ಪ್ರಪಂಚನೇ ಮರೆತರು. ನಿನ್ನ ವಿನಃ ಮಿಕ್ಕ ಹೆಣ್ಣು ಮಕ್ಕಳೆಲ್ಲ ನನಗೆ ಅಕ್ಕ ತಂಗಿರ ಸಮಾನ ಅಂತ ಮೂರ್ತಿಯೊಳಗೆ ಮಾತು ಕೊಟ್ಟಂತೆ. ಆ ಮಾತಿಗೆ ಇವಳು ಮರಳಾಗಿ ಅವನಿಷ್ಟದಂತೆ ನಡೆಯೋದಕ್ಕೆ ಇವಳು ಒಪ್ಕೊಂಡ್ಳು. ಅದರ ಪರಿಣಾಮ ಒಂದು ದಿವಸ ನಾನು ಬ್ಯಾಂಕಿಂದ ಮನೆಗೆ ಬರ್ತೀನಿ. ಗೌರಿ, ಗೌರಿ, ಏನ್ ಮಾಡ್ತಿದ್ಯಮ್ಮ? ಅಲ್ಲ, ನಾನು ತಪ್ಪು ಮಾಡಿದೆ. ಪ್ರೀತಿ ವಾತ್ಸಲ್ಯದಿಂದ ತಂದೆ ಹಾಕಿ ಸಾಕಿದ್ ನಿನಗೆ ವಂಚನೆ ಮಾಡಿಬಿಟ್ಟೆ. ಅಣ್ಣ ಅಂತ ನಿನ್ನ ಕರೆಯೋ ಯೋಗ್ಯತೆ ಕೂಡ ನಂಗಿಲ್ಲ. ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಅಣ್ಣ. ನಾನೊಬ್ಬ ಮೋಸಗಾರನ ಬಲೆಗೆ ಬಿದ್ದು ಕಾಲ್ ಜಾರ್ಬಿಟ್ಟೆ. ನನಗೀಗ 3 ತಿಂಗಳು. ಈ ಸ್ಥಿತಿಯಲ್ಲಿ ನಿಂಗೂ ಪ್ರಪಂಚಕ್ಕೂ ಮುಖ ತೋರ್ಸೋಕಾಗದೇ ಇರುವಂತಹ ಪಾಪಿ ನಾನಾಗಿದ್ದೇನೆ. ದಯವಿಟ್ಟು ಈ ನಿನ್ನ ಕೆಟ್ಟ ತಂಗಿನ ಮರೆತು ಬಿಡು, ಕ್ಷಮಿಸ್ಬಿಡು. ನೀನು ತಪ್ಪುದಾರಿ ತುಳಿದು ಬಿಟ್ಟಿಲ್ಲ ಅಂತ ನಿನ್ನನ್ನು ದಂಡಿಸೋ ಕಟ್ಗ ನಾನಲ್ಲಮ್ಮ. ನೀನು ಸತ್ತು ಹೋಗಿದ್ರೆ ನಾನು ನೆಮ್ಮದಿಯಾಗಿರ್ತಿದ್ದೆ ಅಂತ ತಿಳ್ಕೊಂಡಿ. ಏನೋ ನಡಿಬಾರದು ನಡೆದು ಹೋಗ್ಲಿ. ನೀನ್ ನಂಬಿಸಿ ಮೋಸ ಮಾಡಿದ್ರಲ್ಲ ಆ ಮಹಾನುಭಾವ, ಆ ಪುಣ್ಯ ಪುರುಷ, ಅವ ಯಾರು? ನಿಜವಾಗ್ಲೂ ಅವನು ಮನುಷ್ಯನ ಇಲ್ಲ ಅಂತಾನೇ. ಅವನ ಹೆಸರೇನು? ಮೂರ್ತಿ ಅಂತ. ಅವನಿರೋ ಜಾಗ, ಅಡ್ರೆಸ್ಸು ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ ಮತ್ತೆ ಹೇಗೆ ಅವನ್ನ ಕಂಡು ಹಿಡಿಯೋದು? ಅವನು ಎಲ್ಲಿದ್ದಾನೆ ಅಂತ ಹುಡುಕೋದು. ಆ ಫೋಟೋ ಹಿಡ್ಕೊಂಡು ಊರೂರಲ್ಲದೆ ಎಷ್ಟೋ ದಿವಸಗಳ ಮೇಲೆ ಒಂದು ದಿನ ಅವನ್ನ ನಿನ್ನ ಜೊತೆ ಕಾರ್ನಲ್ಲಿ ನೋಡಿದೆ. ಆವತ್ತೇ ನಿಮ್ಮ ಮದುವೆ ನಿಶ್ಚಿತಾರ್ಥ ಅಂತನೂ ಗೊತ್ತಾಯ್ತು. ತಕ್ಷಣ ನಿಮ್ಮ ಅಡ್ರೆಸ್ ಪತ್ತೆ ಮಾಡಿ ನಿಮ್ಮ ಅಂಕಲ್ಗೆ ಫೋನ್ ಮಾಡಿ ಹೋಟೆಲ್ ರೂಮು ಬರ ಹೇಳಿದೆ. ನನ್ನ ಮಾತು ಗೌರವ ಕೊಟ್ಟು ತಾವಿಷ್ಟು ದೂರ ದಯಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಆಗಿರ್ಲಿ,
ಅದೇನೋ ಕುಟುಂಬದ ವಿಷಯ ಮಾತಾಡ್ಬೇಕು ಅಂತಲ್ಲ, ಅದೇನು ಹೇಳ್ರಿ? ನಿಮ್ಮ ಅಣ್ಣನ ಮಗಳಿಗೆ ಗೀತನ್ನ ಮೂರ್ತಿ ಕೊಟ್ಟು ಮದುವೆ ಅಂತ ಕೇಳಿದೆ. ಹೌದು. ನಿಶ್ಚಿತಾರ್ಥ ಕೂಡ ಆಗಿರ್ಬೇಕಲ್ಲ? ಆಯ್ತು, ಅದಕ್ಕೇನಾಗಬೇಕೀಗ? ಏನಿಲ್ಲ, ಈ ಮದುವೆ ನಡೆಯೋ ಹಾಗಿಲ್ಲ, ನಡೆಯಕೂಡ್ದು ಅಂತ ಹೇಳೋದಕ್ಕೋಸ್ಕರ ನಿಮ್ಮನೇಲಿ ಬರ ಹೇಳಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ರೆ ಒಂದು ನಿಜ ಹೇಳಿ ನಾನು ಈ ಮದುವೆ ನಿಲ್ಲಿಸಬೇಕಾಗಿದೆ. ಏನ್ರಿ ಆ ನಿಜ? ಈ ನಿಮ್ಮ ಮೂರ್ತಿ ಒಂದು ಹೆಣ್ಣನ್ನ ಪ್ರೀತಿಸಿ ನಂಬಿಸಿ ಬೇಕಾದಷ್ಟು ಆಸೆಗಳನ್ನ ತೋರಿಸಿ ಅವಳಿಗೊಂದು ಮಗುನ ಕಾಣಿಕೆಯಾಗಿ ಕೊಟ್ಟು ಓಡ್ ಬಂದಿದ್ದಾನೆ. ಆ ಹೆಣ್ಣು ಬೇರೆ ಯಾರು ಅಲ್ಲ, ನನ್ನ ಒಡ ಹುಟ್ಟಿದ ತಂಗಿ. ಏನು ಮಾತಾಡ್ತಿದ್ದೀರೇನೋ ಜ್ಞಾನ ಇದೆ ನಿಮಗೆ? ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ಆಗಿರೋ ಮದುವೆ ಮುಚ್ಚಿಟ್ಟು ನಮ್ಗೆ ಯಾಕ್ರಿ ದ್ರೋಹ ಬಗಿತಾರೆ? ಮೊದಲು ನೀವು ಅನ್ಕೊಂಡಿರೋ ಮೂರ್ತಿ ಯಾರನ್ನು ಸರಿಯಾಗಿ ತಿಳ್ಕೊಂಡು ಮಾತಾಡಿ. ನಾನು ಅಂದ್ಕೊಂಡಿರೋ ಮೂರ್ತಿ ಇವನ. ನಿಮಗೆ ನಂಬಿಕೆ ಇಲ್ಲದೆ ಹೇಳಿ, ಮೂರ್ತಿ ಎದುರಿಗೆ ನನ್ನ ತಂಗಿನ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಏನ್ ನಡೀತು ಅನ್ನೋದನ್ನ ಅವಳ ಬಾಯಿನಿಂದಾನೇ ನೀವು ಕೇಳಬಹುದು. ಇದು ಬರೀ ಬಾಯಿ ಮಾತಿನ ಸಾಕ್ಷಿ. ನನಗೂ ಇವನಿಗೂ ಆಗೋದಿಲ್ಲ, ಅದಕ್ಕೆ ಇವನ ನಾಟಕ ಆಡ್ತಾ ಇದ್ದಾನೆ ಅಂತ ಮೂರ್ತಿ ಅಂದ್ರೆ ನೀವೇನ್ ಮಾಡ್ತೀರಿ? ನಾಳೆ ನನ್ನ ತಂಗಿಗಾದ ಗತಿ ನಿಮ್ ಮಗಳಿಗೂ ಆಗಿ ಅದೇ ಮಾತನ್ನ ಮೂರ್ತಿ ನಿಮಗೆ ಹೇಳಿದ್ರೆ ಆಗ ನೀವೇನ್ ಮಾಡ್ತೀರಿ? ರಾಯ್ರೆ, ಮೂರ್ತಿ ಪ್ರೀತಿಸ್ತಾ ಇರೋದು ನಿಮ್ಮ ಮಗಳು ಗೀತನಲ್ಲ, ನಿಮ್ಮ ಆಸ್ತಿನ. ನೋ 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 ನೋ, ಇಂಪಾಸಿಬಲ್. ರೀ, ನೀವ್ಯಾರೋ ನಂಗೆ ಗೊತ್ತಿಲ್ಲ. ನೀವೇನ್ ಹೇಳಿದ್ರು ನಾನು ನಂಬಲ್ಲ. ನೀವೇನೋ ಹಂಬಾಕ್ ಮಾಡಕ್ ಬಂದಿದ್ದೀರಿ ಅಂತ ನಾನು ಹೇಳ್ತೀನಿ. ನೋಡ್ರಿ, ಯಾವ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ, ನಡೆಯುತ್ತೆ. ಓಹೋ, ಇಷ್ಟು ಬೇಗ ಮೂರ್ತಿ ಆಯುಸ್ಸು ಮುಗಿತಾ ಬಂದಿರ್ಬೇಕಾದ್ರೆ ಏನ್ ಮಾಡೋಕ್ಕಾಗತ್ತೆ? ಏನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಏನಪ್ಪ ನೀ ಹೇಳ್ತಾ ಇರೋದು? ಮೂರ್ತಿ ಅಂಥ ಮನುಷ್ಯನ ನಾನು ಇದನ್ನು ನಂಬಬಹುದಾ? ನಿಜನೇನ್ರಿ? ನಿಮಗ್ ಸುಳ್ಳು ಹೇಳಿ ನಾನು ಸಾಧಿಸಬೇಕಾದ್ದೇನೂ ಇಲ್ಲ ರಾಯ್ರೆ. ಈ ಮದುವೆಯಿಂದ ನನ್ನ ತಂಗಿ ಭವಿಷ್ಯ ಹಾಳಾಗೋದು ಮಾತ್ರ ಅಲ್ಲ, ನಿಮ್ಮ ಮಗಳು ಗೀತನ ಭವಿಷ್ಯದ ಬಗ್ಗೆ ಕೂಡ ನೀವು ಚೆನ್ನಾಗಿ ಯೋಚನೆ ಮಾಡ್ಬೇಕಲ್ವೇ? ಏನು ಯೋಚನೆ ಮಾಡ್ಲಪ್ಪ ನಾನು? ಏನು ಯೋಚನೆ ಮಾಡ್ಲಿ? ಈ ಮದುವೆನೇನಾರೋ ನಾನು ನಿಲ್ಲಿಸ್ಬಿಟ್ಟೆ ಅಂತ ಅನ್ನೋದವಳು ಗೊತ್ತಾಯ್ತು ಅಂತಂದ್ರೆ ತನ್ನಿಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೊಂಡೆ ಅಂತ ಹೇಳಿ ಪ್ರಾಣ ಕಳ್ಕೊಳ್ಳೋಕ್ಕೂ ಹೆಸೋದಿಲ್ಲ. ಅಂತಹ ಸೂಕ್ಷ್ಮ ಸ್ವಭಾವದವಳು. ಏನ್ ಮಾಡ್ಲಪ್ಪ ನಾನು? ಮಿಸ್ಟರ್ ರಾಜ, ನನ್ನ ತಲೆಗೇನು ಹೊಳಿತಾ ಇಲ್ಲ ರೀ. ಈ ಸಮಸ್ಯೆ ಪರಿಹಾರ ನೀವೇನಾರು ಹೇಳಿಪ್ಪ. ರಾಯ್ರೆ, ಮೂರ್ತಿ ಯಾರು, ಅವನ ವ್ಯಕ್ತಿತ್ವ ಎಂತಹದ್ದು ಅನ್ನೋದನ್ನ ನೀವು ನಿಮ್ಮ ಮಗಳು ಗೀತಾ ಇಬ್ರು ಕಣ್ಣಾರ ಕಾಣೋ ಹಾಗೆ ನಾನು ಒಂದು ನಾಟಕ ಆಡ್ತೀನಿ. ಅದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ನನಗೆ ಬೇಕು. ಸರಿಯಪ್ಪ. ಥ್ಯಾಂಕ್ ಯು ವೆರಿ ಮಚ್. ಆವತ್ತಿನಿಂದ ಪ್ರಾರಂಭ ಆಯ್ತು ನನ್ನ 200 ವರ್ಷಗಳ ಜನ್ಮಾಂತರದ ಕಲ್ಪನೆ ಕಥೆ. ಆಮೇಲೆ ನಡೆದ ವಿಷಯ ಎಲ್ಲ ನೀವು ಕಣ್ಣಾರ ಕಂಡೇ ಇದ್ದೀರಿ. ಗೀತಾ, ಸುಳಿಗೆ ಸಿಕ್ಕಿದ ನನ್ನ ತಂಗಿ ಬಾಳನ್ ದೋಣಿನ ದಡಕ್ ಸೇರಿಸ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಹಿಂದೆ ನಿರ್ಣ ಹಾಕಿಸುತ್ತಿ ನಿಮ್ಮ ಮನಸ್ಸನ್ನ ಅಲ್ಲಕಲ್ಲೋಲ ಮಾಡಿಬಿಟ್ಟೆ. ಇಲ್ಲ, ಅಪಾಯದಿಂದ ನನ್ನ ಪಾರ್ ಮಾಡತ್ರಿ. ಬನ್ನಿ, ಮೊದ್ಲು ಅಂಕಲ್ ಫೋನ್ ಮಾಡ್ಬೇಕು, ಈ ವಿಷಯನೆಲ್ಲ ತಿಳಿಸ್ಬೇಕು. ಆ ಚಿಂತೆ ನಿಮಗೆ ಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಗೌರಿ, ಇವರನ್ನ ಸ್ವಲ್ಪ ಸರಿಯಾಗಿ ಗಮನಿಸ್ಕೊಮ್ಮ. ಮತ್ತೆ ನಿಮ್ಮನ್ನ ನೋಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಟೇಕ್ ಇಟ್ ಈಸಿ ಬಾಯ್. ಒಂದ್ಸಲ ಅವಳನ್ನ ಕೆಡಿಸ್ಬಿಟ್ರೆ ಮುಗೀತು. ಆಮೇಲೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು ಯಾರು ಬರ್ತಾರೆ? ಆವಾಗ ಅವಳ ಅಂಕಲ್ ನಿನ್ ಹತ್ರ ಬಂದು ನಿನ್ ಕಾಲು ಹಿಡ್ಕೊಂಡು ನೀನೇ ಗತಿ ಮೂರ್ತಿ ಅಂತ ಬೇಡ್ಕೋತಾರೆ. ದನಿದ್ರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದ್ ಕಸ್ಬಿ ಆಡ್ದಂಗ ಆಡ್ಬೇಡ. ಗೋ ಹೆಡ್. ನಿಲ್ಸಿ. ಏನ ಸರ್, ಗೀತನ್ನವ್ರು ಯಾರ ಜೊತೆ ಹೋಯ್ತಾ ಇದ್ರು? ಎಲ್ಲಿಗೆ ಹೋಗ್ತಿದ್ರು? ಆ ಬಂಗ್ಲೆಗೆ.
ಅವಳಿ ಮನೇಲಿರೋದ್ ನಾನ್ ಕಣ್ಣಾರೆ ನೋಡಿದೀನಿ. ಮರ್ಯಾದೆಯಾಗಿ ಹೇಳ್ತೀಯೋ ಇಲ್ವೋ? ಇಲ್ಲ, ನಾನು ಹೇಳಲ್ಲ. ನೀನ್ ಹೇಳ್ತಾ ಇದ್ರೆ ಅವಳು ನನ್ ಕಣ್ ತಪ್ಪಿಸ್ಕೊಂಡು ಹೋಗ್ತಾಳೆ ಅನ್ಕೊಂಡಿದ್ಯಾ? ಗೀತಾ, ಗೀತಾ! ನನ್ ಬಾಳ್ನ ಹಾಳು ಮಾಡಿ ಸಾಲ್ದು ಅಂತ ಇನ್ನೊಂದ್ ಹೆಣ್ಣಿನ ಜೀವನ ಹಾಳು ಮಾಡಕ್ ನೋಡ್ತೀರಾ? ನಾನು ಇದಕ್ಕೆ ಅವಕಾಶ ಕೊಡಲ್ಲ. ನನ್ನ ದಾರಿ ಗಡ್ಡ ಬರ್ಬೇಡ, ಬಿಡು ದಾರಿನ. ಓಹೋ, ನೀನ್ ಇಲ್ಲಿದ್ಯಾ? ಮುಟ್ಟಿ ನನ್ನ ಮುಟ್ಬೇಡ. ಗೀತಾ! ಬಿಡು ಮೂರ್ತಿ, ಬಿಡು ಮೂರ್ತಿ, ಬಿಡಿ. ಬಿಡು ಮೂರ್ತಿ, ಬಿಡಿ, ಬಿಡೋಣ. ಮೂರ್ತಿ, ಮೂರ್ತಿ, ಬಿಡು ಮೂರ್ತಿ, ಬಿಡು ಮೂರ್ತಿ. Come on. ಮೂರ್ತಿ, ಬಿಡು ಮೂರ್ತಿ. ಲೋ ಲೋ ಮೂರ್ತಿ, ನೀನಿಂಥ ಚಂಡಾಲ್ ಕೆಲಸ ಮಾಡ್ತೀಯಾ ಅಂತ ನಾನ್ ತಿಳ್ಕೊಂಡಿರ್ಲಿಲ್ವಲ್ಲೋ. ಗಂಡಸಾಗ್ ಹುಟ್ಟಿದ ಸಾರ್ಥಕವಾಗಿ ಕೆಲಸ ಮಾಡ್ದೆ ಕಣು. ಎಳೆ ಮಗು ಅಂತ ತಿಳ್ಕೊಂಡಿದ್ನಲ್ಲೋ ನಿನ್ನ. ಗುರುಮಘಾತಕ, ಗುರುಮಘಾತಕ ರೀ. ಏನ್ರಿ ಯೋಚನೆ ಮಾಡ್ತಾ ನಿಂತು ಬಿಟ್ರಿ? ಕೇಳಿದಿಕ್ಕೆಲ್ಲ 108 ಮನೆ ಹಾಳು ಪಾಯಿಂಟ್ ಹಾಕ್ತಿದ್ರಲ್ಲ, ಹಾಕ್ರಿ. ಯಾವ್ದಾದ್ರೂ ಒಂದು ಪಾಯಿಂಟ್ ಹಾಕಿ ತಳ್ಳಿ ಜೈಲಿಗೆ. ಒಳಗ್ ತಳಿಸಿ ರೆಸ್ಟ್ ಕೊಟ್ರಿ ಏನೇ ಪ್ರಯೋಜನ? ಇನ್ನೂ 1 ಅಡಿ ಎತ್ತರ 2 ಅಡಿ ದಪ್ಪ ಬೆಳಿತಾನೆ ಅಷ್ಟೇ. ಜನ್ಮಕ್ಕಷ್ಟು ಬೆಂಕಿ ಹಾಕ. ಹೋಯ್ತಲ್ಲೋ ನಮ್ ವಂಶದ ಗೌರವ, ಹೋಯ್ತಲ್ಲೋ. ನಾನ್ ಬೀದಿಲ್ ತಲೆ ಎತ್ಕೊಂಡು ತಿರುಗಿದಾಗಿ ಮಾಡ್ಬಿಟ್ಟಲ್ಲೋ. ಲೋ, ನಿನಗೆ ಅಂತಿಂತ ಶಿಕ್ಷೆ ಸಾಧು ಕಣೋ, ಗಲ್ಲಿಗೆ ಹಾಕ್ಬೇಕು ಕಣೋ. ನಾನೇನಿಂತ ಕೆಲಸ ಮಾಡ್ತೀನಿ ಬಾರೋ ರಾಸ್ಕಲ್ ಬಾರೋ. ಸ್ವಲ್ಪ ಸ್ವಲ್ಪ ನಿಧಾನಿಸಿ. ನೀವು ಅವ್ರಿಗೆ ಶಿಕ್ಷೆ ಕೊಡಿಸ್ಬಹುದು, ಜೈಲಿಗೆ ಹಾಕ್ಸ್ಬಹುದು, ಏನ್ ಬೇಕಾದ್ರೂ ಮಾಡ್ಬಹುದು. ಈ ಕೆಲಸ ನಿಮ್ಮಿಂದ ಮಾಡಿಸೋದಕ್ಕೋಸ್ಕರ ನಾನಿಲ್ಲಿವರೆಗೂ ಕಾಯ್ಬೇಕಾಗಿರ್ಲಿಲ್ಲ. ಆ ಕೆಲಸ ನಾನೇ ಯಾವತ್ತೂ ಮಾಡ್ಬಿಡ್ತಾ ಇದ್ದೆ. ಆದ್ರಿಂದ ನನ್ನ ತಂಗಿಗೆ ಬರ್ತಾ ಇದ್ದ ಭಾಗ್ಯ, ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಏನು ಹೇಳಿ? ಮೂರ್ತಿ, ಸ್ವಾರ್ಥಕ್ಕೋಸ್ಕರ ಒಂದು ಹೆಣ್ಣನ ಬಾಳನ್ನೇ ಹಾಳು ಮಾಡೋನು ಅವನು ಮನುಷ್ಯ ಅಲ್ಲ, ರಾಕ್ಷಸ. ಅಂಥವನು ಸಿಕ್ಕೋ ಸ್ವಾಗತ ಎಂಥದ್ದು ಅನ್ನೋದು ಇವತ್ತಿನ ಈ ವಾತಾವರಣದಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ಲ. ಕಿಂಚಿತ್ ನಿಮ್ಮಲ್ಲಿ ಮನುಷ್ಯತ್ವ ಅನ್ನೋದಿದ್ರೆ ಈಗಲಾದ್ರೂ ನೀವು ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ. ಅಣ್ಣ, ಏನಣ್ಣ, ನನಗೂ ನನ್ ಮಗುಗೂ ನಿಂತು ತನ್ನ ಹಾಕ್ಲಾರಿಯಾ? ಗೌರಿ, ನಾನೇ ಭಾರವಾಗಿದ್ದೀವ ಅಣ್ಣ. ಯಾಕಮ್ಮ ಹೀಗೆ ಮಾತಾಡ್ತಿದ್ದೀಯಾ? ಹೊಂಟಿದ್ದಕ್ಕೆ ಯಾರ ಕೈಲೂ ಆಗಲ್ಲ. ಅವರಲ್ಲಿ ಮನುಷ್ಯತ್ವ ಅಂತಿದ್ದಿದ್ರೆ ಅವ್ರು ಯಾವತ್ತೂ ತಿದ್ಕೋತಾ ಇದ್ರು. ನೀವೆಲ್ಲ ಇಷ್ಟ ಹೇಳಿ ಅವ್ರ ಮನ್ಸ್ ಕರಗ್ಲಿಲ್ಲ ಅಂದ್ಮೇಲೆ ಅವ್ರನ್ನ ಯಾಕೆ ಬಲವಂತ ಮಾಡ್ಬೇಕು? ಬಿಟ್ಬಿಡೋಣ. ನಿಮ್ಗೆಲ್ಲ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವ್ರಿಗೆ ಯಾರು ತೊಂದರೆ ಕೊಡ್ಬೇಡಿ. ಮೂರ್ತಿ, ನನಗಾದ ಅನ್ಯಾಯ ನಿಮ್ಮಿಂದ ಬೇರೆ ಯಾವ ಹೆಣ್ಣಿಗೂ ಆಗದೆ ಇದ್ರೆ ಅದೇ ನೀವು ನನಗ್ ಮಾಡೋ ಉಪಕಾರ. ಹೋಗಿ ಹೊರಟಾಗಿ. ಇಲ್ಲಿ ನೀವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಾನಿದ್ದೀನಿ. ಧೈರ್ಯವಾಗಿ ಹೋಗಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೊರಟಾಗಿ. ನನ್ ಕ್ಷಮಿಸ್ಬಿಡು ಗೌರಿ. ನೋಡ್ತಿದ್ಯೇನು? ಕರ್ಕೊಳ್ಳೋ. ಗೀತಾ, ಗೀತಾ, ಇದೆಲ್ಲ ನಿಮ್ಮಿಂದ. ಈ ಆನಂದಕ್ಕೆಲ್ಲ ಕಾರಣ ನೀವು. ನಿಮಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೃತಜ್ಞತೆ ಸಲ್ಲಿಸಬೇಕಾದ್ದು ನನಗಲ್ಲ, ನಮ್ಮ ಅಂಕಲ್ಗೆ. ಛೇ, ನನಗಲ್ಲಮ್ಮ, ನಾವಿಬ್ಬರೂ ಸೇರಿ ಸಲ್ಲಿಸಬೇಕಾದ್ದು ಈತನಿಗೆ. ಅಂಕಲ್, ನೀವು ಆಗಾಗ ಹೇಳ್ತಾ ಇದ್ರಿ, ನೀನ್ ಎಷ್ಟೇ ಜಾಣೆ ಆದ್ರೂ ಅನುಭವ ನನಗ್ ಜಾಸ್ತಿ, ದೊಡ್ಡವ್ರ ಮಾತನ್ನ ಕೇಳು ಅಂತ. ಆ ಮಾತಿನ ಅರ್ಥ ಇವತ್ ನನಗ್ ಗೊತ್ತಾಯ್ತು. ಬೆಲೆ ಅಂತೂ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನೋದು ನಿನಗೆ ಗೊತ್ತಾಯ್ತಲ್ಲ. ಅಂದ ಮೇಲೆ ನೀನು ನಾನು ಹೇಳ್ದಕ್ಕೆ ಕೇಳ್ಬೇಕು ಗೊತ್ತಾನೆ.
ಈಗ ನಾನ್ ಸೆಲೆಕ್ಟ್ ಮಾಡಿದ ಗಂಡನ್ನೇ ನೀನು ಮದುವೆ ಆಗ್ಬೇಕು. ಯಾಕಮ್ಮ ತಲೆ ತೆಗಿಸ್ಬಿಟ್ಟೆ? ಅಂಕಲ್, ನೋಡು ಇದೇ ನನಗೆ ಸರಿ ಬಿಡೋದಿಲ್ಲ. ನಾ ಹೇಳ್ದ ಕೇಳ್ತೀನಿ ಮೇಲೆ ಮುಗಿದು ಹೋಯ್ತು. ನಾನು ಸೆಲೆಕ್ಟ್ ಮಾಡಿದ ಗಂಡು 200 ವರ್ಷಗಳ ಹಿಂದೆ ಚಂದ್ರವರ್ಮ ಅಂತ ಒಬ್ಬ ಮಹಾರಾಜ ಇದ್ದ. ಅವನಿಗೊಬ್ಬ ರಾಜ ಅಂತ ಮಗ ಇದ್ದಾನೆ. ಅವನ್ನೇ ನೀನು ಹೌದೌದು ಮದುವೆ ಆಗ್ಬೇಕು. ಮರೆಯಲಾಗದ ಹಿಂದಿನ ನನ್ನ ಕತೆಯ ಕೇಳು ನೀ ಚಿನ್ನ, ಅರಿತು ಶಾಂತಿಯಲ್ಲಿರನ್ನ, ಅನುವಿಂದ ಬಾಳು ಮುನ್ನ. ಮರೆಯಲಾಗದ ಹಿಂದಿನ ನನ್ನ ಕತೆಯ ಕೇಳು ನೀ ಚಿನ್ನ, ಅರಿತು ಶಾಂತಿಯಲ್ಲಿರನ್ನ, ಅನುವಿಂದ ಬಾಳು ಮುನ್ನ. ಮಮತೆ ತುಂಬಿದ ಸೋದರ ಪಾಶದ ಕರುಳ ಸಂಕೋಲೆಯಲ್ಲಿ ಬೆಳೆದೆ ಆನಂದದಲ್ಲಿ. ಅಳಿದ ತಾಯಿಯ ರೂಪವ ಕಂಡೆ ತಂಗಿ ವಾತ್ಸಲ್ಯದಲ್ಲಿ, ಬೆಳೆದೆ ಆನಂದದಲ್ಲಿ. ಆ ಪ್ರೀತಿ ತನುವೆರಡು ತಾವೇರಾಗೆ ನೋವಿನಲ್ಲಿ, ಬರಿನೇಹ ನಿಂತಿತ್ತಿಲ್ಲಿ. ನೆನಪುಂದೇ ಜತೆಗಿಂದೇ ನಿಂತಿದೆ. ಮರೆಯಲಾಗದ ಹಿಂದಿನ ನನ್ನ ಕತೆಯ ಕೇಳು ನೀ ಚಿನ್ನ, ಅರಿತು ಶಾಂತಿಯಲ್ಲಿರನ್ನ, ಅನುವಿಂದ ಬಾಳು ಮುನ್ನ. ನುಡಿದ ಪ್ರೀತಿಯ ವೀಣೆಯ ತಂತಿ ಕಡಿಯ ಸಂತೋಷವೆಲ್ಲಿ, ಕರುಳ ಕರೆಯೋಲೆಯಲ್ಲಿ. ಮುಡಿದ ಹೂವದು ಬಾಡದಂದದಿ ಸಲಹಿದ ಅಣ್ಣನಗಲಿ, ಇರುವೆ ಕಣ್ಣೀರಿನಲ್ಲಿ. ಒಡಲಿಲ್ಲಿ ಮನವಲ್ಲಿ ಕತೆ ಕಹಿಯಾಗಿ ನಿಂತಿತಿಲ್ಲಿ, ನೆನೆದಾಸೆ ಮಣ್ಣಿನಲ್ಲಿ. ಅಳುವೊಂದೇ ಗತಿಯೆಂದೇ ತೋರಿದೆ. ಮರೆಯಲಾಗದ
ಗೀತೆಯ ಕೇಳು ನೀ ಚಿನ್ನ, ಅರಿತು ಶಾಂತಿಯಲ್ಲಿರನ್ನ, ಅನುವಿಂದ ಬಾಳು ಮುನ್ನ, ಅನುವಿಂದ ಬಾಳು ಮುನ್ನ. ಬೆಳಗಾಯಿತು ಹೇಳಮ್ಮ ಶರಣು ಶರಣೆಂಬೆ, ಶರಣೆಂಬೆ ಶ್ರೀಲಲಿತೆ, ಶರಣೆಂಬೆ ಶ್ರೀಲಲಿತೆ, ಮಾತೆ ಶರಣೆಂಬೆ ಶ್ರೀಲಲಿತೆ, ಹೀರೇಳು ಧರೆಯಾಳ ಮಾತೆ ವಿಧಾತೆ ಶರಣೆಂಬೆ ಶ್ರೀಲಲಿತೆ, ಹೀರೇಳು ಧರೆಯಾಳ ಮಾತೆ ವಿಧಾತೆ ಶರಣೆಂಬೆ ಶ್ರೀಲಲಿತೆ. ಸತಿ ಶಕ್ತಿ ದಾತೆ ತುಳಸಿ ಮಾತೆ, ಸತಿ ಶಕ್ತಿ ದಾತೆ ತುಳಸಿ ಮಾತೆ, ಸತಿ ಶಕ್ತಿ ದಾತೆ ತುಳಸಿ ಮಾತೆ, ಆರೋಗ್ಯದಾತೆ ಶ್ರೀಗೋ ಮಾತೆ, ಆರೋಗ್ಯದಾತೆ ಶ್ರೀಗೋ ಮಾತೆ ಶರಣೆಂಬೆ ಶ್ರೀಲಲಿತೆ. ಕನ್ನಡ ಒಡೆಯರ ಕುಲದೇವತೆ, ಅನ್ಯರ ನಾ ಬೇಡಿದ ಕಾಯಿತೆ, ಅಣ್ಣಪ್ಪ ಗುರುವಿನ ಮನದೇವತೆ, ಅಣ್ಣಪ್ಪ ಗುರುವಿನ ಮನದೇವತೆ, ನೀಯೇ ಕಾಯೆ ಶ್ರೀ ಮಾತೆ, ನೀಯೇ ಕಾಯೆ ಶ್ರೀ ಮಾತೆ ಶರಣೆಂಬೆ ಶ್ರೀಲಲಿತೆ, ಹೀರೇಳು ಧರೆಯಾಳ ಮಾತೆ ವಿಧಾತೆ ಶರಣೆಂಬೆ ಶ್ರೀಲಲಿತೆ. ತುಂಬಿತು ಮನವ ತಂದಿತು ಸುಖವ, ಪ್ರೇಮದ ಗಾಳಿ ನನ್ನ ಜೀವನ ವರಳಿ, ನನ್ನ ಜೀವನ ವರಳಿ. ತುಂಬಿತು ಮನವ ತಂದಿತು ಸುಖವ, ಪ್ರೇಮದ ಗಾಳಿ ನನ್ನ ಜೀವನ ವರಳಿ, ನನ್ನ ಜೀವನ ವರಳಿ. ಹುಣ್ಣಿಮೆ ಚಂದಿರ ತಾನಗಲು ಉಕ್ಕುವುದೇತಕ್ಕೆ ಆ ಕಡಲು, ಗೊತ್ತೇ ಗುಣಶೀಲೇ ನೀ ಹೇಳಲ ಬಾಲೆ.
ಸುಖವ ಪ್ರೇಮದ ಗಾಳಿ ನನ್ನ ಜೀವನ ವರಲಿ ನನ್ನ ಜೀವನ ವರಲಿ ಎಲ್ಲೋ ಹುಟ್ಟಿದ ನದಿ ತಾನು ಹರಿವುದು ಕೂಡಲು ಜಲಧಿಯನು ಎಲ್ಲೋ ಹುಟ್ಟಿದ ನದಿ ತಾನು ಹರಿವುದು ಕೂಡಲು ಜಲಧಿಯನು ಹೊರೆಯುವ ದನಿ ಕೇಳು ನೀ ಕಾರಣ ಹೇಳು ಅದು ನನ್ನ ಉತ್ತರ ಪ್ರೇಮದ ಸನ್ನಿಧಿಗೈ ತಂದ ಮನಗಳು ಬೆರೆಯುವ ಆನಂದ ಇದುವೇ ಜೀವನದ ಶಾಂತಿಯ ನಾದ ಆನಂದ ಮಂದಿರ ಕುಣಿಸುತ್ತ ಮನವ ಕಣಿಸುತ್ತ ತನುವ ಪ್ರೇಮದ ಗಾಳಿ ಬಂದು ಜೀವನ ಬರಲಿ ಓ ಜೀವನ ಬರಲಿ ಕನಸಿನ ದೇವಿಯಾಗಿ ಮನಸ್ಸಿನ ನಲ್ಲೆಯಾಗಿ ಕನಸಿನ ದೇವಿಯಾಗಿ ಮನಸ್ಸಿನ ನಲ್ಲೆಯಾಗಿ ಅಂದವೇ ರೂಪುಗೊಂಡ ತರುಣಿಯಾರಿದು ತರುಣಿಯಾರಿದು ಕನಸಿನ ದೇವಿಯಾಗಿ ಮನಸ್ಸಿನ ನಲ್ಲೆಯಾಗಿ ಅಂದವೇ ರೂಪುಗೊಂಡ ತರುಣಿಯಾರಿದು ತರುಣಿಯಾರಿದು ಮುಗುಳು ನಗೆಯ ಬೆಳಕ ಬೀರಿ ಕಂಗಳಲ್ಲೇ ಒಲವ ತೋರಿ ಉರುಳ ಕುಣಿಸಿ ಮನವ ಕದ್ದ ಚೆಲುವೆಯಾರಿದು ಚೆಲುವೆಯಾರಿದು ಕನಸಿನ ದೇವಿಯಾಗಿ ಮನಸ್ಸಿನ ನಲ್ಲೆಯಾಗಿ ಅಂದವೇ ರೂಪುಗೊಂಡ ತರುಣಿಯಾರಿದು ತರುಣಿಯಾರಿದು ಕಣ್ಣು ತುಂಬಿ ನಲಿಗಿ ತಿಂದು ಹೃದಯ ಗಾನ ಹಾಡಿ ತಿಂದು ಅನುವು ತನ್ನ ಮರೆತು ನಿಂತು ಉಳಕಗೊಂಡಿತು ಕಂಡೆ ರೂಪ ರಾಶಿಯ ಮನಸ್ಸಿನಾಳದ ಅರಸಿಯ ಇವಳ ನನ್ನ ಬಾಳ ಗೆಳತಿ ಲಲನೆಯಾರಿದು ಲಲನೆಯಾರಿದು ಕನಸಿನ ದೇವಿಯಾಗಿ ನೀನೆ ನನ್ನ ಭಾವದೇವಿ ನೀನೆ ನನ್ನ ಭಾಗ್ಯದೇವಿ ನೀನೆ ನನ್ನ ಭಾವದೇವಿ ನೀನೆ ನನ್ನ ಭಾಗ್ಯದೇವಿ ನೀನೆ ನನ್ನ ಹೃದಯ ರಾಣಿ ಕಾವ್ಯವಾಣಿ ಕಾಮಿನಿ ಗಂಗ ಯಮುನೆಯಂತೆ ಕೂಡಿ ತುಂಗಭದ್ರೆಯಂತೆ ಹಾಡಿ ಪೂಜೆಯಂದು ಪುಂಜೆಯಾಗಿ ಸಾಗಿ ತೇಲುವ ಬೆರೆತು ಬಾಡುವ
ಕನಸಿನ ದೇವಿಯಾಗಿ ಮನಸ್ಸಿನ ನಲ್ಲೆಯಾಗಿ ಅಂದವೇ ರೂಪುಗೊಂಡ ತರುಣಿಯಾರಿದು